ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಇನ್ನೂ ಕೂಡ ಮುಂದುವರೆದಿದೆ. ಮಳೆ ಅಬ್ಬರಕ್ಕೆ ತುಂಬಿ ಹರಿತಾ ಇರುವಂತಹ ಕಸಾರಿ ನದಿಯ ದೃಶ್ಯಗಳು ಕೂಡ ಈಗ ಲಭ್ಯ ಆಗಿರುವಂಥದ್ದು. ನದಿ ತುಂಬಿ ಹರಿತಾ ಇರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಹಾರಾಷ್ಟ್ರದ ಪನ್ಹಾಲಾ ತಾಲೂಕಿನ ಕಸಾರಿ ನದಿ ಇದು. ಕೊಲ್ಹಾಪುರ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯ ಕಾರಣಕ್ಕೆ ತುಂಬಿ ಹರಿತಾ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಕಸಾರಿ ನದಿಯ ಸುಂದರ ದೃಶ್ಯಗಳು ಸೆರೆಯಾಗಿರುವಂಥದ್ದು. ನದಿ ದಡದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮನವಿಯನ್ನು ಮಾಡಿದೆ. ಇನ್ನು ಈ ಡ್ರೋನ್ನಲ್ಲಿ ನೀವು ನದಿಯ ಹರಿವನ್ನು ಸಂಪೂರ್ಣವಾಗಿ ಗಮನಿಸ್ಬೋದು. ಜೊತೆಗೆ ಸುತ್ತಮುತ್ತಲಿನ ಹಸಿರು ಪ್ರದೇಶ, ಪರ್ವತಗಳು, ಹಾಗೆ ಪನ್ಹಾಲಾ ಪರ್ವತ ಶ್ರೇಣಿಗಳ ಜೊತೆಗೇನೆ ಪನ್ಹಾಲಾ ಕೋಟೆಯನ್ನು ಕೂಡ ಕಾಣ್ಬೋದು. ಕೊಲ್ಹಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ ದೊಡ್ಡ ಪ್ರವಾಹದ ಸಾಧ್ಯತೆ ಏನು ಇಲ್ಲ. ಆದ್ರೂ ಕೊಲ್ಹಾಪುರ ಜಿಲ್ಲಾಡಳಿತ ನಾಗರಿಕರಿಗೆ ನದಿಯ ದಡಕ್ಕೆ ಅನಗತ್ಯವಾಗಿ ಹೋಗಬೇಡಿ, ಅದನ್ನು ತಪ್ಪಿಸಿ, ಹಾಗೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದೆ. ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನದಿ ದಡಕ್ಕೆ ಅನವಶ್ಯಕವಾಗಿ ಹೋಗಬೇಡಿ, ಹಾಗೆ ನದಿ ದಡದಲ್ಲಿ ವಾಸಿಸುವಂಥವರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂಥೇಳಿ ಹೇಳಿರುವಂಥದ್ದು. ಕಸಾರಿ ನದಿ ಇದು. ಕಸಾರಿ ನದಿಯ ಡ್ರೋನ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಮಹಾಮಳೆಗೆ ಚಿಕ್ಕೋಡಿಯಲ್ಲಿ ಸೇತುವೆಗಳು ಜಲಾವೃತ ಆಗಿರುವಂಥದ್ದು. ಒಂದೇ ರಾತ್ರಿಯಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತ ಆಗಿದ್ದಾವೆ. ನಿನ್ನೆ ಒಂದೇ ದಿನದಲ್ಲಿ ಒಟ್ಟಾರೆಯಾಗಿ 4 ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು. ನಿಪ್ಪಾಣಿಯ ವೇದಗಂಗಾ ನದಿಗೆ ಅಡ್ಡಲಾಗಿ ಸೇತುವೆ ಇದೆ, ಅದು ಮುಳುಗಡೆ ಆಗಿದೆ. ಹಾಗೆ ಜತ್ರಾಟ್ ಭಿವಶಿಯನ್ನು ಸಂಪರ್ಕಿಸುವಂತಹ ಸೇತುವೆ, ಅಕ್ಕೋಳ ಸಿದ್ನಾಳ ಸೇತುವೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಾಂಜರಿ ಮತ್ತು ಬೌನಸೌದತ್ತಿ, ಈ ಸೇತುವೆಗಳು ಜಲಾವೃತ ಆಗಿರುವಂಥದ್ದು. 2 ದಿನಗಳಲ್ಲಿ 8 ಸಂಪರ್ಕ ಸೇತುವೆಗಳು ಒಟ್ಟಾರೆಯಾಗಿ ಮುಳುಗಡೆಯಾಗಿದ್ದಾವೆ. ಪರ್ಯಾಯ ಮಾರ್ಗದಲ್ಲಿ ಸುತ್ತಮುತ್ತಲ ಜನರು ಸುತ್ತಿ ಬಳಸಿಕೊಂಡು ಸಂಚಾರವನ್ನು ಮಾಡುವಂತಹ ಪರಿಸ್ಥಿತಿ, ಸಂಚಾರ ಮಾಡ್ತಾ ಇದ್ದಾರೆ ಸುತ್ತಿ ಬಳಸಿಕೊಂಡು. ಒಂದು ದಿನದಲ್ಲಿ 4, 2 ದಿನದಲ್ಲಿ ಒಟ್ಟಾರೆಯಾಗಿ 8 ಸೇತುವೆಗಳು, ಟೋಟಲ್ ಆಗಿ 8 ಸೇತುವೆಗಳು ಮುಳುಗಡೆಯಾಗಿದೆ. ಸಂಪರ್ಕ ಹಲವು ಪ್ರದೇಶಗಳಿಗೆ ಕಡಿತಗೊಂಡಿರುವಂಥದ್ದು. ನಿಪ್ಪಾಣಿಯ ವೇದಗಂಗಾಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ, ಜತ್ರಾಟ್ ಭಿವಶಿ ಸಂಪರ್ಕಿಸುವ ಅಕ್ಕೋಳ ಸಿದ್ನಾಳ ಸೇತುವೆ, ಹಾಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಾಂಜರಿ ಮತ್ತು ಭವನ ಸೌದತ್ತಿ, ಎಲ್ಲವೂ ಸೇರಿ ಒಟ್ಟು 8 ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು 2 ದಿನಗಳ ಅವಧಿಯಲ್ಲಿ. ಹೀಗಾಗಿ ಜನರು ಸಂಚಾರಕ್ಕೋಸ್ಕರ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಬೇರೆ ರಸ್ತೆಗಳ ಮೂಲಕ ಆ ಮಾರ್ಗವಾಗಿ ಅವರು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಭಾರೀ ಮಳೆಗೆ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗಿರುವಂಥದ್ದು. 24 ಗಂಟೆಗಳಲ್ಲಿ ಬರೋಬ್ಬರಿ 24,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ರಾಜಾಪುರ ಬ್ಯಾರೇಜ್ನಿಂದ 60,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಹೀಗಾಗಿ ದೂದ್ಗಂಗಾದಿಂದಲೂ ಕೂಡ ನೀರು ಹರಿದು ಬರ್ತಾ ಇದೆ. 18,000 ಕ್ಯೂಸೆಕ್ ನೀರು ದೂದ್ಗಂಗಾ ನದಿಯಿಂದ ಹರಿದು ಬರ್ತಾ ಇರುವಂಥದ್ದು. ಕಲ್ಲೋಳ ಬ್ಯಾರೇಜ್ಗೆ ನೀರು ಹರಿದು ಬರ್ತಾ ಇದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜ್ ಇದು. ಹೀಗಾಗಿ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನದಿ ಪಾತ್ರದಲ್ಲಿ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ನದಿಗೆ ಒಳಹರಿವು ಜಾಸ್ತಿ ಆಗಿದೆ, ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ನದಿ ಪಾತ್ರದ ಜನರು ಸುರಕ್ಷಿತವಾಗಿರಿ ಅಂಥೇಳಿ ಅಲರ್ಟನ್ನು ಘೋಷಿಸಲಾಗಿರುವಂಥದ್ದು. ಕೃಷ್ಣೆ ತನ್ನ ಒಡಲನ್ನು ತುಂಬಿಕೊಳ್ತಾ ಇದ್ದಾಳೆ. ಇನ್ನು ಮಹಾರಾಷ್ಟ್ರದ ಜಲಾನಯನ ಪ್ರದೇಶಗಳಲ್ಲಿ ಏನು ಮಳೆಯ ಅಬ್ಬರ ಜೋರಾಗಿದೆ, ಇದರಿಂದಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ನದಿಗಳ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇರುವಂಥದ್ದು. ಕೃಷ್ಣಾ ನದಿಗೆ, ಚಿಕ್ಕೋಡಿಯಲ್ಲಿ ಹರಿಯುವಂತಹ ಕೃಷ್ಣಾ ನದಿಗೆ 60,000 ಕ್ಯೂಸೆಕ್ ನೀರು ಹರಿದು ಬಂದಿರುವಂಥದ್ದು. ಚಿಕ್ಕೋಡಿಯ ಕಲ್ಲೋಳ ಯಡೂರ ಸೇತುವೆ ಜಲಾವೃತ ಆಗಿದೆ. ಇದರಿಂದಾಗಿ ಯಡೂರ ವೀರಭದ್ರೇಶ್ವರ ದೇವಸ್ಥಾನ, ಒಬ್ಬ ಪ್ರಖ್ಯಾತಿಯನ್ನು ಹೊಂದಿರುವ ದೇವಸ್ಥಾನ, ಈ ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತರಿಗೆ ಈಗ ಪರದಾಟ. ಯಾಕೆಂದರೆ ಸೇತುವೆ ಮುಳುಗಡೆ ಆಗಿದೆ, ಸೇತುವೆಯನ್ನು ದಾಟಿಕೊಂಡು ಹೋಗೋದು ಕಷ್ಟದ ಪರಿಸ್ಥಿತಿ. ಆದರೂ ಅದೇ ಸೇತುವೆಯ ಮೇಲೆ
ನಡೆದು ಹೋಗ್ತಾ ಇದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ಕೆಲವು ನದಿಗಳು. ಈಗಾಗಲೇ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದೆ. ಈಗ ಸ್ವಲ್ಪ ಸೇತುವೆ ಮೇಲೆ ನಡೆದು ಹೋಗುವಷ್ಟಿದೆ ಅವರಿಗೆ, ಆದರೂ ರಿಸ್ಕ್ ತಗೊಂಡೇ ಹೋಗ್ತಾ ಇರುವಂಥದ್ದು. ನೀರಿನ ಮಟ್ಟ ಇನ್ನೊಂದು ಸ್ವಲ್ಪ ಹೆಚ್ಚಾಯಿತು ಅಂದರೆ ಬಹುಶಃ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗೋಗುತ್ತೆ. ಇನ್ನು ಕಳೆದ 4-5 ದಿನಗಳಿಂದ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಹಳದಿ ಬಣ್ಣದ ಕಪ್ಪೆಗಳು ಪ್ರತ್ಯಕ್ಷ ಆಗಿರುವಂಥದ್ದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕೊಯ್ನಾ ಜಲಾನಯನ ಪ್ರದೇಶದಲ್ಲಿ ಈ ಹಳದಿ ಬಣ್ಣದ ಕಪ್ಪೆಗಳು ಪತ್ತೆಯಾಗಿದ್ದಾವೆ. ಹಳದಿ ಬಣ್ಣದ ಕಪ್ಪೆಗಳನ್ನು ನೋಡೋದಕ್ಕೆ ಈಗ ಸ್ಥಳೀಯರು ಮುಗಿಬೀಳ್ತಾ ಇದ್ದಾರೆ. ಹಳದಿ ಕಪ್ಪೆಗಳ ಅತಿಯಾದ ಶಬ್ದದಿಂದಾಗಿ ಬೇಸತ್ತು ಕೂಡ ಹೋಗಿದ್ದಾರೆ. ನೋಡಿ, ಒಂದಲ್ಲ ಎರಡಲ್ಲ 10 ಕಪ್ಪೆಗಳಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಹಳದಿ ಬಣ್ಣದ್ದು. ದೊಡ್ಡ ದೊಡ್ಡ ಗಾತ್ರದ ಕಪ್ಪೆಗಳು, ಹಳದಿ ಬಣ್ಣದ ಕಪ್ಪೆಗಳು. ಅವುಗಳ ಶಬ್ದ ಏನಿದೆ ಅದರಿಂದ ಕೂಡ ಬೇಸತ್ತಿದ್ದಾರೆ. ಹಾಗೆ ಏನಿದು ಅಂತೇಳಿ ನೋಡೋದಕ್ಕೂ ಬರ್ತಾ ಇದ್ದಾರೆ. ಹಳದಿ ಬಣ್ಣದ ಕಪ್ಪೆಗಳನ್ನು ನೋಡಿ ಅವರು ಕೂಡ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ ಜನ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಗೆ ಮೈದುಂಬಿದೆ ಘಟಪ್ರಭಾ ನದಿ. ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕಾರಣ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಧಾರಾಕಾರ ಮಳೆ. ಹೀಗಾಗಿ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ತುಂಬಿ ಹರಿತಾ ಇರುವಂತಹ ಸಿದ್ದರಾಮೇಶ್ವರ ಬ್ಯಾರೇಜಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದಲ್ಲಿ ಇರುವಂತಹ ಸಿದ್ದರಾಮೇಶ್ವರ ಬ್ಯಾರೇಜ್ ಇದು. ಆ ಬ್ಯಾರೇಜ್ ಉಕ್ಕಿ ಹರಿತಾ ಇದೆ, ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಕಾರಣದಿಂದಾಗಿ ಈ ಬ್ಯಾರೇಜ್ ತುಂಬ್ತಾ ಇರುವಂಥದ್ದು. ಬಾಗಲಕೋಟೆಯ ಹಲವು ನದಿಗಳ ಒಡಲುಗಳು ಕೂಡ ಈಗ ತುಂಬಿಕೊಳ್ತಾ ಇದೆ. ಬಾಗಲಕೋಟೆಯಲ್ಲಿ ಮಳೆ ಇಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ಇಲ್ಲಿರುವಂತಹ ಬ್ಯಾರೇಜ್ಗಳು, ನದಿಗಳು ತುಂಬಿಕೊಳ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.